ಗಂಗಾವತಿ ನಿವಾಸಿ ಜೋಗೀನ್ ರಮೇಶ್ ನಾಯಕ್ ಅಂತೇಳಿ ನಾನು SIR ಎನ್ನುವುದನ್ನು ಬಹಿಷ್ಕಾರ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನನ್ನ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಗಂಗಾವತಿ ಗ್ರಾಮದಲ್ಲಿ ಬರುವಂತಹ ಒಂದು ಸರ್ವೆ ನಂಬರ್ ಸೊಲಗೆ ಸುಮಾರು ವರ್ಷಗಳಿಂದ ಹಲವಾರು ಬಾರಿ ಲೆಟರ್ಗಳನ್ನು ಹಾಕಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನನಗೆ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾವುದೇ ರೀತಿಯಿಂದ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಸಂಬಂಧಪಟ್ಟಂತ ಹಲವು ಸಚಿವರು ಮತ್ತು ಸರ್ಕಾರದ ಲೆಟರ್ಗಳು ಬಂದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಯಾವುದೇ ರೀತಿ ನಮಗೆ ಕೋರ್ಟಲ್ಲಿದೆ, ವ್ಯಾಜ್ಯ ಇದೆ ಎನ್ನುವ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ. ಕಾರಣ ನಾನು ಕೇಳ್ಕೊಳ್ಳೋದಿಷ್ಟೇ, ವ್ಯಾಜ್ಯ ಇರುವುದು ಏನು ಅಂತಾನೆ ಯಾವುದೇ ಲೆಟರ್ಲಿ ತೋರಿಸ್ತಾ ಇಲ್ಲ. ತಮಗೆ ಮನಬಂದಂತೆ ಹಿಂಬರ ಪತ್ರಗಳು, ತಿಳುವಳಿಕೆ ಪತ್ರಗಳನ್ನು ನೀಡುವ ಮೂಲಕ ಏನಾದರೂ ಕೇಳಲು ಹೋದ್ರೆ ನೀನು ಇಲ್ಲಿ ಬಂದು ಕೇಳೋದು ತಪ್ಪು, ನೀನು ಆಫೀಸಿಗೆ ಬರಕ್ಕೆ ಹೋಗಬೇಡ ಎನ್ನುವ ವಿಚಾರಗಳನ್ನು ಅಧಿಕಾರಿಗಳು ನೀಡ್ತಾ ಇದ್ದಾರೆ. ನಾನು ಮಾನ್ಯ SRI ಸಂಬಂಧಪಟ್ಟಂತ ಇದಕ್ಕೆ ಇಲಾಖೆಗೂ ಮತ್ತು ಸರ್ಕಾರಕ್ಕೂ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ನನಗೆ ನ್ಯಾಯವಾದಂಥ ಬದ್ಧತೆ ಏನಾದರೂ ನನಗೆ ಹೋರಾಟದ ವಿಚಾರದಲ್ಲಿ ನನಗೆ ನ್ಯಾಯ ರೀತಿಯಲ್ಲಿ ಸಿಗದೇ ಇದ್ದರೆ ಇವತ್ತು ಜೋಗೀನ್ ರಮೇಶ್ ನಾಯಕ್ ಮತ್ತು ಅವರ ಕುಟುಂಬದ ವತಿಯಿಂದ SIR ಅನ್ನು ಬಹಿಷ್ಕಾರ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನನಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇದ್ದೀನಿ. ಆ ಕಾರಣಕವಾಗಿ ಬಹಿಷ್ಕಾರವನ್ನು ಮಾಡೋದ್ರ ಮೂಲಕ ಇದಕ್ಕೆ ಕೋರ್ಟಲ್ ವ್ಯಾಜ್ಯ ಇರೋದಕ್ಕೂ ನಾನು ಅಭಿನಂದಿಸ್ತೀನಿ. ಅಧಿಕಾರಿಗಳು ನೀಡೋದು ಅದು ಎಲ್ಲದಕ್ಕೂ ಅದೇ ಒಂದು ಉತ್ತರ ಕೊಡೋದ್ರಿಂದ ಬಹಳ ನೋವಾಗುತ್ತೆ ಸಂಗತಿ. ಯಾಕಂದ್ರೆ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತದ್ದು ಇರ್ತದೆ, ಅದಕ್ಕೆ ಯಾವುದೂ ಕ್ರಮ ಕೈಗೊಳ್ಳಲ್ಲ. ಈಗ ಲೆವೆಟ್ ರದ್ದತಿ ಇರ್ಬೋದು, ಎಣ್ಣೆ ಇರ್ಬೋದು, ತಾವು ಮಾತ್ರ ತಮಗೆ ಸಂಬಂಧಪಟ್ಟದ್ದು ಏನಾದರೂ ವಹಿವಾಟುಗಳು ಮಾಡ್ಕೊಳ್ಳೋಕೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಕೈ ಜೋಡಿಸ್ಕೊಂಡು ತಮ್ಮ ವ್ಯವಹಾರಗಳನ್ನು ಮಾಡ್ಕೊಂತಾರೆ ಅಧಿಕಾರಿಗಳು. ಯಾಕಂದ್ರೆ ಅವರು ದುಡ್ಡಿನ ಆಮಿಷ ತೋರಿಸ್ತಾರ. ನಾನು ನಿಯತ್ತಾಗಿ ಡಾಕ್ಯುಮೆಂಟ್ ಇಟ್ಕೊಂಡು ಹೋರಾಟ ಮಾಡಕತ್ತಿ ಸುಮಾರು ವರ್ಷಗಳಿಂದ ಅಲ್ದಾಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತುಂಟು. ಗೊತ್ತಿದ್ರು ಕೂಡ ನೀನು ಏನೇ ಮಾಡು, ಎಲ್ಲಿಗೆ ಹೋಗು, ಎಲ್ಲಿಂದನೇ ಲೆಟರ್ ಬರಲಿ, ನಮ್ಮ ಹತ್ರನೇ ಬರ್ತದೆ, ನಾವು ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತೈತೆ ಎಂದು ಅಧಿಕಾರಿಗಳು ನನಗೆ ಭಯ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ನಾನು SIR ಅನ್ನು ನನ್ನ ಜೋಗಿನ್ ಕುಟುಂಬ ಮತ್ತು ನಾನು ಇದನ್ನು ಬಹಿಷ್ಕಾರ ಮಾಡ್ತೇನೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ನಾನು ಒಂದು ವಿರೋಧ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್, ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.